ಬೀದರ್ ಜಿಲ್ಲೆಯ ಜನ ಹೇಗೆ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಕಲ್ಲಂಗಡಿ ಬೆಳೆದ ರೈತರ ಬದುಕು ಮೂರಾಬಟ್ಟೆ ಆಗಿದೆ. ವಾರ್ನಿಂದಾಗಿ ಕಲ್ಲಂಗಡಿ ರಫ್ತು ಇಲ್ಲದೆ 1 ಕೆಜಿ ಕಲ್ಲಂಗಡಿಗೆ ಕೇವಲ ₹2 ಬೆಲೆ ಕುಸಿತ ಆಗಿ ನೂರಾರು ಎಕರೆಯಲ್ಲಿ ಕಲ್ಲಂಗಡಿ ಬೆಳೆದ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ವರ್ಷ ಇದೇ ಸಮಯದಲ್ಲಿ 1 ಕೆಜಿ ಕಲ್ಲಂಗಡಿಗೆ ₹12 ರಿಂದ ₹15 ಸಿಗ್ತಾ ಇತ್ತು ಇವರಿಗೆ. ಆದರೆ ಈಗ ₹2ಗೂ ಯಾರೂ ಕೇಳೋರಿಲ್ಲ. ಬೀದರ್ ತಾಲೂಕಿನ ವೈದ್ಯನಾಥ್ ಸಿದ್ದ ಎಂಬ ರೈತ ಸೇರಿದಂತೆ ಜಿಲ್ಲೆಯಲ್ಲಿ ಬೆಳೆದ ಕಲ್ಲಂಗಡಿ ಮಾರಾಟ ಆಗದೆ ಜಮೀನಲ್ಲೇ ಕೊಳೆತು ಹೋಗ್ತಾ ಇದೆ. ಕಲ್ಲಂಗಡಿ ಬೆಳೆಯೋದಕ್ಕೆ 1 ಲಕ್ಷ ಹಣ ಖರ್ಚು ಮಾಡಿದ್ದಾರೆ. ಆದರೆ ಈಗ ವಾರ್ನ ಪರಿಣಾಮ ನಯಾ ಪೈಸೆ ಲಾಭ ಇಲ್ಲದೆ ಕಣ್ಣೀರು ಹಾಕೋ ಸ್ಥಿತಿ ಇದೆ. ಸಾಕಷ್ಟು ಹಣ ಖರ್ಚು ಮಾಡಿ ಇವತ್ತು ನಮ್ಮ ಕಲ್ಲಂಗಡಿ ಬೆಳೆದಿದ್ದೀನಿ, ಆದರೆ ಈ ವಾರ್ನ ಪರಿಣಾಮ ರಫ್ತಿಲ್ಲದೆ ₹2ಗೂ ಕೇಳೋರಿಲ್ಲ. ಸರ್ಕಾರ ಏನಾದರೂ ಪರಿಹಾರವನ್ನು ಕೊಡಬೇಕು ಅಂತ ಕಲ್ಲಂಗಡಿ ತೋರಿಸಿ ಮನವಿಯನ್ನು ಮಾಡ್ತಾ ಇದ್ರು. ಕಲ್ಲಂಗಡಿ ಬೆಳೆದು ಸಂಕಷ್ಟಕ್ಕೆ ಸಿಲುಕಿದ ಅನ್ನದಾತರ ಸ್ಥಿತಿಗತಿ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ. ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಕ್ಕಂಥ ವಾರ್ನ ಎಫೆಕ್ಟಿಂದಾಗಿ ಗಡಿ ಜಿಲ್ಲೆ ಬೀದರ್ಲಿ ಕಲ್ಲಂಗಡಿ ಬೆಳೆದಂಥ ರೈತರ ಬದುಕು ಮೂರಾಬಟ್ಟಿಯಾಗಿರುವಂಥದ್ದು. ಯಾಕಂತಂದರೆ ಕಲ್ಲಂಗಡಿ ಬೆಳೆದಂಥ 100 ಹೆಕ್ಟರ್ ಪ್ರದೇಶ ಏನಿದೆ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂಥದ್ದು, ಹೊಲದಲ್ಲೇ ಬಿದ್ದು. ಯಾಕಂತಂದರೆ ಸಂಪೂರ್ಣವಾಗಿ ಆ ವಾರ್ನ ಎಫೆಕ್ಟಿಂದಾಗಿ ಬೆಲೆ ಕುಸಿತ ಆಗಿರುವಂಥದ್ದು ಮತ್ತು ರಫ್ತು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ರೈತರ ಬದುಕು ಮೂರಾಬಟ್ಟೆ ಆಗಿರುವಂಥದ್ದು. ನಾವೀಗ ಬೀದರ್ ತಾಲೂಕಿನ ಸಿರ್ಸಿ ಗ್ರಾಮದಲ್ಲಿದ್ದೀವಿ. ನೋಡ್ಬೋದು ಯಾವ ರೀತಿ ಆ ಹೊಲದಲ್ಲಿ ಕಲ್ಲಂಗಡಿ ಹಣ್ಣು ಏನಿದೆ ಸಂಪೂರ್ಣವಾಗಿ ಕೊಳೆತ ಬಿದ್ದಿದೆ ಅನ್ನುವಂಥದ್ದು. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಪ್ರತಿ ವರ್ಷ 50,000ಕ್ಕೂ ಅಧಿಕ ಹೆಕ್ಟರ್ನಲ್ಲಿ ಕಲ್ಲಂಗಡಿಯನ್ನು ಬೆಳೀತಾರೆ. ಬೆಳೆದಂಥ ಸಂದರ್ಭದಲ್ಲಿ ರೈತರು ಏನಿದ್ದಾರೆ ಏನು ಒಂದು ಒಳ್ಳೆಯ ಅಂದರೆ ₹15 ರಿಂದ ₹20 ಬೆಲೆಯನ್ನು ಒಂದು ಕೆಜಿಗೆ ತೆಗೆದುಕೊಳ್ತಾರೆ. ಆದರೆ ಈ ಬಾರಿ ಏನಿದೆ ಒಂದು ವಾರ್ನ ಎಫೆಕ್ಟಿಂದಾಗಿ ಬೆಲೆ ಕುಸಿತ ಆಗಿರುವಂಥ ಕಾರಣಕ್ಕಾಗಿ ಗಡಿ ಜಿಲ್ಲೆ ಬೀದರ್ಲಿ ಈಗ ₹2ಗೆ ಒಂದು ಬೆಲೆ ಕುಸಿತ ಆಗಿರುವಂಥದ್ದು ಆಗಿದೆ. ಜೊತೆಗೆ ಏನಿದೆ ಪ್ರಮುಖವಾಗಿ ರಫ್ತೇನು ಆಗ್ತಾ ಇಲ್ಲ. ಆ ರಫ್ತಿನ ಒಂದು ಎಫೆಕ್ಟು ಇದ್ರ ಮೇಲೆ ಬಿದ್ದಿರುವಂಥದ್ದು. ಹೀಗಾಗಿ ಜಮೀನಲ್ಲೇ ಎಲ್ಲ ಒಂದು ಕಲ್ಲಂಗಡಿಗಳು ಕೊಳಿತಾ ಇದೆ. ಯಾಕೆ ಅಷ್ಟರ ಮಟ್ಟಿಗೆ ಕಲ್ಲಂಗಡಿ ಒಂದು ಮೌಲ್ಯ ಏನಿದೆ ಸಂಪೂರ್ಣವಾಗಿ ಕುಸ್ತಿದೆ. ಫಸ್ಟು ಏನಂದರೆ ₹10 ರಿಂದ ₹15 ತೆಗೆದುಕೊಂಡು ಹೋಗ್ತಾಯಿದ್ರು ಈ ಒಂದು ಕಲ್ಲಂಗಡಿ ಹಣ್ಣನ್ನು. ಆದರೆ ಇವತ್ತು ₹2ಗೂ ಯಾರೂ ಕೇಳೋರಿಲ್ಲ. ಪ್ರಮುಖವಾಗಿ ಗಡಿ ಜಿಲ್ಲೆ ಬೀದರ್ನ ರೈತರು ಈ ಒಂದು ವಾರ್ಗೆ ಇಡೀ ಶಾಪ ಹಾಕ್ತಾ ಇರುವಂಥದ್ದು. ವಾರ್ನಿಂದಾಗಿ ಇವತ್ತು ಈ ಕಲ್ಲಂಗಡಿ ಏನು ಬೆಳೆದಂಥ ರೈತರು ಇಡೀ ಶಾಪ ಹಾಕುವಂಥ ಪರಿಸ್ಥಿತಿಗೆ ಕಾರಣ ಒಂದು ವಾರ್ ಅಂತ ಹೇಳ್ಬೋದು. ವಾರಿಂದ ಪ್ರಮುಖವಾಗಿ ಈ ರೀತಿ ಸಮಸ್ಯೆ ಆಗಿದೆ. ಇವತ್ತು ಏನು ನೋಡ್ತಾ ಇದ್ರೆ ಇದು ವೈದ್ಯನಾಥ್ ಸಿದ್ದ ಅನ್ನುವಂಥದ್ದು ರೈತರ ಒಂದು ಜಮೀನಿದು. ಜಮೀನಲ್ಲಿ ಈ ರೀತಿಯ ದೃಶ್ಯಗಳು ನೋಡ್ಬೋದು. ಯಾವ ರೀತಿ ಸಂಪೂರ್ಣವಾಗಿ ಕೊಳೆತು ಬಿದ್ದಿದೆ ಇಲ್ಲಿ ಕಲ್ಲಂಗಡಿ ಹಣ್ಣು ಅನ್ನೋದು. ಇದೇ ರೀತಿಯ 100 ಹೆಕ್ಟರ್ ಬೆಳೆದಂಥ ಕಲ್ಲಂಗಡಿ ಹಣ್ಣಿನಿದೆ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದರೆ ಪ್ರಮುಖವಾಗಿ ವಾರಿಂದ ರಫ್ತು ಆಗ್ತಿಲ್ಲ, ಒಂದು ಕಡೆ ಬೆಲೆ ಕುಸಿತ ಆಗಿರುವ ಕಾರಣಕ್ಕೆ. ಈಗ ನಮ್ಮ ಜೊತೆಗೆ ರೈತರು ಏನು ಕಲ್ಲಂಗಡಿ ಬೆಳೆದಿದ್ದಾರೆ, ಅವರು ಏನು ಹೇಳ್ತಾರೆ ಅಂತದ್ದು ಕೇಳೋಣ. ಸರ್, ಪ್ರಮುಖವಾಗಿ ಈಗ ಕಲ್ಲಂಗಡಿ ಬೆಳೆದಿದ್ರಿ, ಫಸ್ಟು ಹೆಚ್ಚಿಗೆ ಅಮೌಂಟಿಗೆ ಮಾರ್ತಾ ಇದ್ರಿ, ಇವತ್ತು ₹2 ಕುಸಿತ ಆಗಿರುವಂಥದ್ದು ಏನು ವಾರದಿಂದ ಆಗಿದೆ ಈ ಥರ? ಒಂದು ವಾರದಲ್ಲಿ ಮಳೆ ಏನು ಬಿತ್ತು ನೋಡ್ರಿ, ಮಳೆ ಬಿದ್ದು ಹಿಡಿದು ಹಿಂಗಾಗಿ ಅದು ಅಲ್ಲ ಏನು ಇಲ್ಲಿ ಏನು ಯುದ್ಧ ನಡೀತಿದೆಯಲ್ಲ ಅದರಿಂದ ಆ ಯುದ್ಧ ನಡೆದ ಅದ್ರ ಕಡೆಯಿಂದ ಹೊರಗೆ ಹೋಗಲ್ಲ ಹೊಂಟದ ಮಾಲು ಅಂತೇಳಿ ಯಾರು ತೊಗೊಂಬಲ್ಲಾಗ್ಯಾರ್ರಿ. ಕಡ್ದು ಹಾಕಿದೆವು, ಯಾರು ಒಯ್ಲಕ್ಕೆ ತಯಾರಿಲ್ಲ. ₹2 ಕೇಳತ್ತ, ₹2 ಏನದ ಅಂದ್ರೆ ನಮಗೆ ಲೇಬರ್ಗೆ ಭೀ ಸಾಕಾಗಲ್ಲ. ಆ ಹಾಲತ್ ಬಂದು ಕುಂತದ ಅಂತೇಳ್ರಿ. ಎಷ್ಟು ಕೇಳ್ತದ್ರಿ ಈಗ? ₹2 ಕೊಡ್ರಿ ಅಂತ ಹೇಳ್ತಾರೆ ರೀ. ₹2 ಕೆಜಿ.